ಕೂದಲೆಲ್ಲ ಹಾಳಾಗೋಗಿದೆ, ಮಾಯಶ್ಚರೈಸರ್ ತರ ಮಾಡ್ಕೊಡ್ತೀನಿ ಅಂತ. ಸೀಮೆ ಬದನೆಕಾಯಿ ಮರದಲ್ಲಿ ಬಿಡಲ್ಲ ಕಣೆ. ನನಗೆ ತಿನ್ಸಿಲ್ಲ ಗೈಸ್ ನಮ್ಮಮ್ಮ. ಇವಳಿಗೆ ಹೊಟ್ಟೆ ಕಿಚ್ಚಾಗಿ ಬಂದಿರೋದು. ಚಿಕ್ಕಿ ಅಮ್ಮ ಇದು ಬೆಳೆಯಮ್ಮ, ನನಗೆ ತುಂಬ ಇಷ್ಟ ಇದು. ಫೇಸ್ಬುಕ್ ಅಕೌಂಟ್ ಓಪನ್ ಮಾಡಿದೆ ಈ ಥರ ಮೊಬೈಲಲ್ಲಿ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗ್ ಒಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಅಂದರೆ ನಾನು ತೋಟದಲ್ಲಿ ಏನೇನು ಮಾಡ್ತೀನಿ ಅಂತ. ಸೊ ಫುಲ್ ಪ್ಯಾಕ್ ಆಗಿದ್ದೀನಿ ಗೈಸ್. ಫುಲ್ ಚಳಿ ಆಗ್ತಾಯಿದೆ. ಸ್ವೆಟರೆಲ್ಲ ಹಾಕ್ಕೊಂಡು. ಆ್ಯಂಡ್ ಚೇತನ ಅಷ್ಟಿಸಿ ಅವಳು ಅವತಾರವ ಹೆಂಗೆ ಕಾಣ್ತಿದ್ದಾಳೆ ಅಂತ. ಕ್ಯೂಟ್. ನಮ್ಮ ಜೊತೆಯಲ್ಲಿ ನಮ್ಮ ರಾಣಿ ಇದ್ದಾಳೆ. ರಾಣಿ ಯಾರು ಅಂದರೆ ಇವಳ ಹೆಸರು ರಾಣಿ ಅಂತ. ಯಾವಾಗ ನೋಡ್ರು ನಮ್ಮ ಮನೆಯೇ ಇರ್ತಾರೆ. ನಾನಿವತ್ತು ನಿಮಗೆ ಗಾರ್ಡನ್ ತೋರಿಸೋಣ ಅಂತ. ನಮ್ಮ ಅಜ್ಜಿ 2-3 ವರ್ಷದಿಂದ ಈ ಗಾರ್ಡನ್ ಬೆಳೆಸ್ತಿದ್ದಾರೆ. ಅಂದರೆ ತುಂಬ ಇತ್ತು. ಇಲ್ಲಿ ಏನು ಗಾರ್ಡನ್ ಬೆಳೆಸೋಕ್ಕಾಗಲ್ಲ ಅಂದರೆ ಹಸು ಕಾಟ. ಬಂದ ತಕ್ಷಣ ಇದೆಲ್ಲ ತಿಂದ್ಬಿಡುತ್ತೆ. ಆ್ಯಂಡ್ ಅದಕ್ಕೆ ಏನೇನೋ ಮಾಡಿಸಿದ್ದಾರೆ. ನಾನು ಆಮೇಲೆ ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಅದೇ ಇಲ್ಲಿ ಹೂವಿನ ಗಿಡ ಎಲ್ಲ ಅಷ್ಟು ಬರಲ್ಲ. ಈ ಮಣ್ಣಲ್ಲಿ ನಾವು ತುಂಬ ಟ್ರೈ ಮಾಡಿದ್ವಿ. ಪಾಟ್ ಇದ್ದರೆ ಮಾತ್ರ ಬರುತ್ತೆ. ಆ್ಯಂಡ್ ಇಲ್ಲೆಲ್ಲ ಸೀಮೆ ಬದನೆಕಾಯಿ ಗೊತ್ತಾ, ಆ ಮರ ಇದು ಚೇತು. ಆವಾಗ ನಿಜವಾಗ್ಲೂ ಹೌದು, ಬೇಕಾದ್ರೆ ತೋಟ ಕೇಳು. ಸೀಮೆ ಬದನೆಕಾಯಿ ಮರದಲ್ಲಿ ಬಿಡಲ್ಲ ಕಣೆ. ಸೀಮೆ ಬದನೆಕಾಯಿ ಅಂದರೆ ಮುಳ್ಳಿರುತ್ತೆ ಗೊತ್ತಾ, ಮುಳ್ಳು. ಅದು ಮರದೇ ಬೇರಲ್ಲಿ ಬೆಳೆಯೋದು ಕಣೆ. ಮರದಲ್ಲೆಲ್ಲೇ ಬೆಳೆಯುತ್ತೆ. ಇಲ್ಲ, ಬಟ್ ನಾನು ಇಲ್ಲಿತ್ತು ಈ ಮರದಲ್ಲಿ ನಾವು ಬಳ್ಳಿಯಾಗಿ ಬಂದಿರ್ಬೋದೇನೋ ಗೊತ್ತಿಲ್ಲ. ಸೀಮೆ ಬದನೆಕಾಯಿ ಅಲ್ಲ. ನಾವು ಇಲ್ಲಿಂದನೇ ಕಿತ್ಕೊಂಡು ನಾವು ಸಾರು ಮಾಡ್ತಿದ್ದು. ಪಲ್ಯ ಮಾಡ್ತಿದ್ದು. ಗ್ರೀನ್ ಕಲರು ಚುಚ್ಚದು ಮುಳ್ಳು. ಸೀಮೆ ಬದನೆಕಾಯಿ ನನಗೆ ಗೊತ್ತು, ನಮ್ಮನೇಲೂ ಬೆಳೆಸ್ತಾ ಇದ್ವಿ. ಆದ್ರೆ ಅದು ಬಳ್ಳಿಲಿ ಬೆಳೀತಾ ಇತ್ತು. ನಿಮ್ಮ ಮನೇಲಿ ಹೆಂಗ್ ಮರದಲ್ಲಿ ಬೆಳೆಯುತ್ತೆ ಕೇಳೋಣ ತಡಿ. ಬಳ್ಳಿಲ್ಲ ಅಥವಾ ಮರದಲ್ಲ ಅಂತ. ಬಟ್ ನಂಗೆ ತುಂಬಾ ಚೆನ್ನಾಗಿ ನೆನಪಿದೆ, ಚಿಕ್ಕವಳಿದ್ದಾಗ ಈ ಮರ ಹತ್ರನೇ ನಾವು ಕಿತ್ಕೊಂಡು ತಿಂತಿದ್ದು. ಬಿಕಾಸ್ ಇಲ್ಲೆಲ್ಲ ಡಸ್ಟ್ಬಿನ್ ಇಲ್ಲಿ ತಂದು ಹಾಕಿ ಸುಟ್ಟು ಹಾಕ್ತಾ ಇದ್ವಿ ಗೈಸ್. ಇದೆ ಸೀಮೆ ಬದನೆಕಾಯಿ ಅಂದ್ರೆ ಇದೆ, ಬಟ್ ಮುಳ್ಳಿರುತ್ತೆ. ಇಲ್ಲಿ ಮುಳ್ಳೇ ಇಲ್ಲ. ಭೂಮಿಕಾ, ಇದು ಸೀಮೆ ಬದನೆಕಾಯಿ ಭೂಮಿಕಾ, ಇದು ಮರದಲ್ಲಿ ಬೆಳೆಯಲ್ಲ. ಆಯ್ತು ನೋಡು, ಚೆಕ್ ಮಾಡು. ಅದನ್ನು ಚೆಕ್ ಮಾಡಪ್ಪ. ಏನಂತ ಚೆಕ್ ಮಾಡಿ, ನಂಗೆ ಗೊತ್ತಿಲ್ಲ. ಕ್ಲೀನಾಗಿ ಬೆಳಿಬೇಕು ಅಂತ ಈ ಥರ ಎಲ್ಲ ಹಾಕ್ಸ್ಕೊಂಡಿರೋದು. ಒಳಗಡೆ ಏನೇನಿದೆ ಅಂತ ತೋಟಮ್ಮಂಗೆ ಕೇಳಬೇಡ. ಇದು ಸಂಪಿಗೆ ಮರ. ಇಲ್ಲೆಲ್ಲ ಸೀಮೆ ಬದನೆಕಾಯಿ ಮರ ಇತ್ತಂತೆ. ಇತ್ತು ಅಲ್ಲೇ. ಸೀಮೆ ಬದನೆಕಾಯಿ ಮರದಲ್ಲಿ ಎಲ್ಲಿ ಬಿಡುತ್ತೆ? ಮರ ಅಲ್ಲ, ಬಳ್ಳಿ. ಮರ ಕಪ್ಸಿದ್ವಿ. ಮರ ಕತ್ಸಿದ್ರು. ನನಗೆ ಗೊತ್ತಿರ್ಲಿಲ್ಲ ಚೇತನ. ಮರ ಕತ್ಸಿದ್ರು. ನಾನು ಅದೇನ ಮರದಲ್ಲಿ ಸೀಮೆ ಬದನೆಕಾಯಿ ಬಿಡ್ತಿತ್ತು ಅಂತ ಹೇಳ್ತೀಳೆ. ಅವಳಿಗೆ ಗೊತ್ತಿಲ್ಲ. ಬಟ್ ಇಲ್ಲಿಂದನೇ ಕಿತ್ಕೊಂತಿದ್ದ. ಇದೇ ಜಾಗದಲ್ಲಿ ಅದು ಅಮ್ಮ ಇದ್ದಾಗ. ದಟ್ ಇಸ್ ಬಳ್ಳಿ. ಲಿಟ್ರಲಿ ನಾನ್ ಗೆದ್ದಿದ್ದು. ನಾನು ಅಲ್ಲ, ಅವಳಿಗೆ ಗೊತ್ತಿಲ್ಲ ಕಡೆ ಬಳ್ಳಿ ಕಪ್ಸಿರೋದು. ಬರ್ರಿ, ಎಲ್ಲ ನಿಂದು ಬುಟ್ಟಿ. ಬುಟ್ಟಿ ಅಲ್ಲೇ ತಾಂಬಾರೆ. ನೀನ್ ಫಸ್ಟ್ ಗಾರ್ಡನ್ ತೋರ್ಸ್ಬಾರ. ಅಯ್ಯೋ, ನಮ್ಮ ತೋಟ ಮರ ಚಿಕ್ಕ ಗಾರ್ಡನ್ ಇದು. ನಮ್ಮ ಅಜ್ಜಿದು, ಅವರೇ ಮಾಡ್ಕೊಂಡಿರೋದು. ಎಲ್ಲಿಂದ ಹೋಗ್ಬೇಕೆ? ಇಲ್ಲಿಂದನಾ? ಇಲ್ಲಿಂದ. ಒಳಗಡೆಯಿಂದನಾ? ಜಿಗ್ನೇರ್ ಅಲ್ವಾ ತೋಟಮ್ಮ? ನಾಯಿ ನೋಡವ, ಇಲ್ಲವಾ ನಾಯಿ ನೋಡವ ಈಗ ಬಂದಿದೆ ಗೈಸ್. ನೋಡಿ, ಇದು ಒಣಕಕ್ಕೆ ಅಂದರೆ ಮಳೆಗಾಲದಲ್ಲಿ ಒಂದು ಶೆಡ್ ಮಾಡ್ಕೊಂಡಿರೋದು. ಇದೆಲ್ಲ ಪಾಟ್ ಹಾಕಿದ್ದಾರೆ. ಅಂದರೆ ಹೂವಿನ ಗಿಡ ಅಲ್ಲಿ ಬೆಳೆಯೋಕ್ಕಾಗಲ್ಲ ಅಂತ ಪಾಟ್ ಇದು. ನಮ್ಮ ತೋಟಮ್ಮನ ಇದು ನೋಡ್ರಿ, ಮೆಟ್ಲು ನೋಡ್ರಿ ಹೆಂಗಿದೆ. ಡೋರು. ಮತ್ತು ನಮ್ಮ ಅಜ್ಜಿ ಹೇರ್ ರೆಸಿಪಿ. ಕೂದಲೆಲ್ಲ ಹಾಳಾಗೋಗಿದೆ. ಅದಕ್ಕೆ ಈ ದಾಸವಾಳದಿಂದ ನಿನಗೆ ಒಂದು ಮಾಯಶ್ಚರೈಸರ್ ಥರ ಮಾಡ್ಕೊಡ್ತೀನಿ ಅಂತ ಅಂದರು. ಅದಕ್ಕೆ ನಾವು ಗಾರ್ಡನಿಗೆ ಬಂದಿರೋದು. ಓಕೆನಾ? ಇವತ್ತು ನಾನು ನಿಮಗೆ ಗಾರ್ಡನ್ ಟೂರ್ ಮಾಡ್ತೀನಿ, ಬನ್ನಿ. ನಮ್ಮ ಗಾರ್ಡನಲ್ಲಿ ಇದೊಂದು ಕಲರ್ ಇದೆ ದಾಸವಾಳ. 9 ಕಲರ್ ಇದೆ. ಓ ಗಾಡ್, 9 ಕಲರ್ ಇದೆ ಗೈಸ್. ಎರಡು ಕಲರ್ ಆಯ್ತಾ? ಇಲ್ಲೊಂದು ಕಲರ್ ಇದೆ ಹೂವು. ಇದು ಲೈಟ್ ಪಿಂಕ್ ಆಯ್ತಾ? ಇನ್ನೊಂದು ಕಲರ್ ಇದೆ ವೈಟ್ ಕಲರ್. ಆ ಕಡೆ ಹೋಗ್ಬೇಕು. ಅಲ್ಲಿ ವೈಟ್ ಇತ್ತು, ವೈಟ್ ಆ ಕಡೆಯಿಂದ ಬರಬೇಕು. ಆಮೇಲೆ ಎಳ್ಳಿಕಾಯಿನ ಮರ ಆಯ್ತು ತೋಟಮ್ಮ. ಎಳ್ಳಿಕಾಯಿನ ಗೈಸ್, ಅದು ಎಳ್ಳಿಕಾಯಿ ಮರ. ಇದು ಇದೆಲ್ವಾ ಆರೆಂಜ್ ನಿಂಬೆಹಣ್ಣು? ನಿಂಬೆಹಣ್ಣು ಅಂದ್ರೆ ಏನೇನು? ಲೆಮನ್.
ಲೆಮನ್ ಅಲ್ಲ, ಲೆಮನ್ ಅಂದ್ರೆ ನಿಂಬೆ ಹಣ್ಣು. ಕಿತ್ಳೆಹಣ್ಣು. ಹಾ, ಕಿತ್ಲೆ ಹಣ್ಣಿಲ್ವಾ? ಇಲ್ಲ ಅದೆಲ್ಲ ಇಲ್ಲ. ಕಿತ್ಲೆ ಹಣ್ಣು ಆ ಕಡೆ ನಿಮ್ಮ ತೋಟದಲ್ಲಿ ಇರುತ್ತೆ. ಅದೇ ನಮ್ಮ ತೋಟದಲ್ಲಿದೆ, ಬಟ್ ಇಲ್ಲಿ ಹಾಕಿಲ್ವಾ ಅಂತ ಕೇಳ್ತಿರೋದು. ಎಲ್ಲ ತಿಂದಾಕಿದೆ. ಇಲ್ಲಿ ಬಾಳೆ ಮರ ಗೊನೆ ಬಿದ್ದಿದ್ಯಾ? ನೋಡಲ್ಲಿ ಎಲ್ಲಿ? ಅಲ್ಲಿ ಇಲ್ಲಿ ಕೊಡಿ. ನೋಡು ಇದೊಂದು ಕಲರ್. ನಮ್ಮ ತೋಟಮ್ಮಂಗೆ ಅಜ್ಜಿ ಅವರಿಗೆ ಈ ದಾಸವಾಳ ಹೂವು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಒಂದಿಷ್ಟು ಹಾಕಿದ್ದಾರೆ. ಅದು ಸಕ್ಕತ್ತಾಗಿದೆ ಕಲರ್. ನೋಡಿಲಿ ಇಷ್ಟು ದಪ್ಪ ಇದೆ ನೋಡು. ಸ್ಪ್ರಿಂಕ್ಲರ್ ಎಲ್ಲ ಇಟ್ಟಿದ್ದಾರೆ. ಅಂದರೆ ನೀರು ಬೇಕಲ್ಲ. ಆನ್ ಅಲ್ಲಿ ಅಲ್ಲ, ಮೋಟ್ರ್ ಆನ್ ಮಾಡಬೇಕು. ಮಾಡಕ್ಕೆ ಹೇಳಿ. ಆಮೇಲೆ ಮಳೆಗಾಲದಲ್ಲಿ ಏನಕ್ಕೆ ನೀರು ಬರ್ತಿಲ್ವಾ? ಏನು ಹೇಳು? ಸ್ಪ್ರಿಂಕ್ಲರ್ ಬೇಕಂತೆ. ಈಗ ಇಡಲ್ಲ. ಇವಾಗ ಇಡಲ್ಲ, ಬೇಸಿಗೆ ಕಾಲದಲ್ಲಿ ಇಡೋದು. ಅಲ್ಲೇ ಇಟ್ಟಿದ್ದೀನಿ ನೋಡು. ಅದೇ ನೋಡಿದ್ವಿ. ತೋಟಮ್ಮ ಒಂದೇ ಒಂದು ರೋಸ್ ಬಂದಿಲ್ವಲ್ಲ? ರೋಸ್ ತುಂಬಾ ಇದು ರೋಸ್ ಇಂದಿದು ಗಿಡ. ರೋಸಿಂದು. ಆದ್ರೆ ಅದೊಂಥರ ಆಯಿಲ್ ರೆಡ್ ಎಲ್ಲ ಖಾಲಿ ಐತೆ. ಬಿಟ್ಟು ಕುಯ್ದು ಕುಯ್ದು ಅಷ್ಟು ಇದೆ ನೋಡು. ಇದು ಚಿಕ್ಕಿಗೆ ಬಹಳ ಚಿಕ್ಕಿ ಅಮ್ಮ, ಇದು ಬೆಳೆಯಮ್ಮ. ನನಗೆ ತುಂಬಾ ಇಷ್ಟ ಇದು. ಸಂಪಿಗೆ ಹೂವಲ್ಲ? ಅಲ್ಲ, ದಾಸವಾಳದೇ ಬೇರೆ ಕಲರ್. ಬೇರೆ ಕಲರ್, ಯೆಲ್ಲೋ ಕಲರ್. ನೋಡಿ ಹೆಂಗಿದೆ, ಚೆನ್ನಾಗಿದೆ. ಚಿಕ್ಕಿ ಅಂತಾನೆ ಹೆಸರಿಟ್ಟರು ಅದಕ್ಕೆ ನಾನು. ಈ ಹೂವು ಹೆಸರು ಚಿಕ್ಕಿ ಅಂತ. ನಾನು ಮುಡ್ಕೊಂತೀನಿ. ಅದೇ ದೀಪಕ್ಕನೇ ತಂದು ನೆಟ್ಟಿದ್ದೆ, ಸ್ಪೆಷಲ್. ಇಲ್ಲೆಲ್ಲ ಇದು ಭೂಮಿ ಇದೊಂದು ಕಲರ್ ದಾಸವಾಳನ ಎಲ್ಲ ಚಿಕ್ಕಿ ಮಾಡಿದೆ. ಅದೊಂದು ಕಲರು. ನೀವು 4-5 ಕಲರ್ ಅಳ್ಳಿಲ್ಲ. ಅಲ್ಲಿಗೆ ತಗೊಂಡೋಗ್ಬೇಕಿದು. ಅಯ್ಯೋ ಸುಮ್ಮನೆ ಹಿಂಗೆ ಎಷ್ಟೇ ಬರ್ತಾವೆ. ಹೌದಾ? ನಂಗೆ ಬೇಕಿದು. ನನಗೆ ಹಿಂಗ್ ಬರ್ಬೇಕು ಅಂತ ಎಷ್ಟು ಸರಿ ಎಲ್ಲೆಲ್ಲಿ ಹೋಗಿ ಹುಡುಕಿದ್ದೀನಿ. ನಾನು ಅಲ್ಲಿ ಹಾಕ್ತೀನಿ 2 ಗೇಟ್. ಚಂದ ಬರುತ್ತೋಟಮ್ಮ. ಈಗ ಹಾಕಿಸ್ತೀನಿ. ಹೆಂಗ್ ತಗೊಂಡೋಗೋದಿದು? ಇದು ಕುಯ್ಕೊಳೋದು ಇದನ್ನ. ಇದನ್ನ ಅಯ್ಯೋ ಬೇಕು. ಇಲ್ಲಿ ನೆಟ್ಟಿರೋ ನೋಡಿ ನಾನು. ಸುಮ್ಮನೆ ಒಂದು 10 ಕುಯ್ಕೊಂಡು ಹೋಗು. ಒಂದೇ ಕಡೆಗೆ 4 ಇಡು. ಅಯ್ಯೋ ಬೇಡ ಅಂದ್ರೆ ಬರುತ್ತೆ ಕಡೆ. ಇಷ್ಟ ಇದು ನೋಡಿ ಎಷ್ಟೊಂದು ಬಂದಿದೆ. ಅದೇನಂತ ಕರೀತಾರೆ? ಇದಕ್ಕೆ ಹೂವು ಹೆಸರು ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಭೂಮಿಕಾ ಫುಲ್ ಕಡ್ಸಾಕಿದ್ದೆ ಬೇಡ ಅಂತ. ಮತ್ತೆ ಬಂದಿದೆ ತೋಟಮ್ಮ. ಇದು ಮತ್ತೆ ಬಂದಿದೆ ನೋಡಿ. ಚೆನ್ನಾಗಿ ಕಾಣುತ್ತೆ ಅಷ್ಟೇ, ಇನ್ನೇನಕ್ಕೂ ಅಲ್ಲ. ಬೇಲಿ ಕವರ್ ಆಗ್ಲಿ ಅಂತ ಬಿಟ್ಟಿದ್ದೀನಿ. ಅದೇ ಕವರ್ ಆಗಿದೆಲ್ಲ ಬಿಡು. ಬೆಳೆಸ್ಬೇಕಿತ್ತು ತೋಟಮ್ಮ. ಏನು ಹೇಳು? ಸ್ಟ್ರಾಬೆರಿ ಇದ್ದು ಬಂದಿತ್ತು, ಹೋಯ್ತದು. ಸ್ಟ್ರಾಬೆರಿ ಬಿಡುತ್ತಾ ಇಲ್ಲಿ? ಅಯ್ಯೋ ಒಂದ್ ದಿವಸ ಬಂದಿತ್ತು ಕಣೆ. ತಂಡಿಲ್ ಇಷ್ಟಪದ್ದು ಬಂದಿತ್ತಾ? ರೆಡ್. ಮತ್ತೆ ಹೆಂಗ್ ಹೋಯ್ತದು? ಅದು ಹೆಂಗೋ ಹೋಗಬಿಟ್ಟಿತ್ತು ಕಣ. ಸ್ಟ್ರಾಬೆರಿ, ಸಪೋಟ, ಆಮೇಲೆ ಬಟರ್ ಫ್ರೂಟ್ ಇಲ್ಲಿ ಆ ಕಡೆ ಇದೆ. ಬಟರ್ ಫ್ರೂಟ್ ಇಂದು ಬ್ಲ್ಯಾಕ್ ಕರೆಂಟ್ ಬಿಡುತ್ತೆ. ಬ್ಲ್ಯಾಕ್ ಕರೆಂಟ್, ಬ್ಲ್ಯಾಕ್ ಬೆರಿ, ಅವೆಲ್ಲ ಬೇಡಲ್ಲ. ಬೆರಿ ಅವೆಲ್ಲ ಬರಲ್ಲ ಕಣಮ್ಮ. ಡೋರ್ ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಂಡ್ ಲಾಕ್ ಸಿಸ್ಟಮ್ ಹೆಂಗೆ ಗೊತ್ತಾ? ಇಟ್ಕೋ ಚೇತು. ಹಾಂ, ಹಿಂಗೆ ಕ್ಯೂಟ್ ಆಗಿದೆ ಅಲ್ಲ. ಚೇತು ಏನು ಮಾಡ್ತೀಯ ನೋಡಿ. ನಯ ನಾಜುಕಿಂದ ಮಾಡಬೇಕು, ಹಿಂಗೆಲ್ಲ ಅಲ್ಲಮ್ಮ. ಕುತ್ಕೊಳ್ಳೋ ಸ್ಟೈಲ್ ನೋಡಮ್ಮ. ಇದು ಕಾರ್ ಡ್ರೈವಿಂಗ್ ತರ ಅಲ್ಲ ಕಣಮ್ಮ. ಇದು ಕ್ಲೀನ್ ಆಗಿ ಮಾಡ್ಬೇಕು. ಹಿಂಗೆ ತಾನೆ, ಹಿಂಗೇನೆ ಕ್ಲೀನ್ ಆಗಿ ನೋಡಿಲಿ. ಒಂದ್ ಕೈ ಹಿಂಗ್ ಇಡ್ಬೇಕು, ಒಂದ್ ಕೈ ಹಿಂಗ್ ಮಾಡ್ಬೇಕು. ಕೈ ಹೋಗ್ಬಿಡ್ಲಿ, ರಕ್ತ ಇಲ್ಲ ಒಳಗೆ. ಕೆಳಗಡೆ ಅಲ್ಲಮ್ಮ, ಜಸ್ಟ್ ಹಿಂಗ್ ಹಿಂಗ್ ಮಾಡ್ತಿರ್ಬೇಕು ಅಷ್ಟೇ. ಆಮೇಲೆ ನೋಡಿಲಿ ಹಿಂಗ್ ಬರ್ಬೇಕು, ಹಿಂಗಲ್ಲ ಹಿಂಗ್ ಬರ್ಬೇಕು. ಇದು ಗೈಸ್ ನೋಡ್ರಿ ಗೈಸ್. ಆಕ್ಚುಲಿ ನನಗೂ ಗೊತ್ತಿಲ್ಲ. ಇಷ್ಟ ತನಕ ನೋಡ್ಕೊಂಡೆ ನಾನು, ತೋಟಮ್ಮ ಮಾಡಿದ್ನ ನಾನು ನೋಡ್ಕೊಂಡೆ. ಮತ್ತೆ ಏನ್ ಮಾಡಿದೆ? ಮತ್ತೆ ನೋಡ್ಕೊಂಡ್ರು ನೀ ಸುಮ್ಮನೆ ಡೌ ಮಾಡ್ತಾರೆ ವಿಡಿಯೋ. ನ್ಯಾಚುರಲ್ ಪ್ರಾಡಕ್ಟ್ಸ್ ನೋಡಿ. ನೋಡಿ ಸಂಜೆ 5:30-6 ಗಂಟೆ. ಆ್ಯಂಡ್ ಇವತ್ತು ಊರಿಂದ ಸ್ವಿಚ್ ತಂದಿದ್ದಾರೆ. ತೋರಿಸ್ರೆ. ಓಕೆ, ಈ ಥರ ಸ್ವಿಚ್ ನೆನ್ನೆ ಇರಲಿಲ್ಲ, ಇದಕ್ಕಾಗಿ ಹುಡುಕಾಟ. ಸೊ ಫೈನಲಿ ಸಿಕ್ತು, ಅಂದರೆ ತೊಗೊಬಂದಿದ್ದಾರೆ. ಇವಾಗ ಚೇತು ರಿಪೇರಿ ಮಾಡಿ ಹಾಕಬೇಕು.
ಆ್ಯಂಡ್ ಅಪ್ಪಾಜಿ ಇಲ್ಲಿಲ್ಲ, ಇವತ್ತು ಇವಳೇ ಒಬ್ಬಳೇ ಹಾಕಬೇಕು. ಆ್ಯಂಡ್ ಅಜ್ಜಿ ಮಾಡಿಕೊಟ್ಟಿರೋದು ನಾನು ಹಚ್ಕೊಂಡು ಇವಳಿಗೂ ಹಚ್ತೆ. ಗೊತ್ತೇನಮ್ಮ ಎಲ್ಲ? ತೇಜಸ್ಸು, ಗೊತ್ತಿರೋ ತೇಜಸ್ಸು, ಆ ಮುಖದಲ್ಲಿ ಏನೋ ಸಾಧಿಸಿದ ಕಲೆ ಎದ್ದು ಕಾಣ್ತಾ ಇದೆ. ಗೈಸ್, ನಿಮ್ಮ ಮನೆಯಲ್ಲಿ ಏನಾದ್ರು ಸಮಸ್ಯೆ ಇದ್ದರೆ, ಏನಾದರೂ ಟಿ ವಿ ರಿಪೇರಿ ಆಗಬೇಕಾದ್ರೆ, ಮೋಟರ್ ರಿಪೇರಿ ಆಗಬೇಕು ಅಂದರೆ, UPS ರಿಪೇರಿ ಆಗಬೇಕು ಅಂದರೆ, ಆಮೇಲೆ ಗೀಝರು, ಆಮೇಲೆ ಈ ಥರ ಸೋಲಾರ್ ರಿಪೇರಿ ಆಗಬೇಕು ಅಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಚೇತನನ್ನು. ಫ್ರೀ ಆಫ್ ಕಾಸ್ಟಲ್ಲಿ ಮಾಡಿಕೊಡ್ತಾಳೆ. ಯಾಕಂದರೆ ಅವಳಿಗೆ ತುಂಬ ಇಷ್ಟ. ಅವಳಿಗೆ ದುಡ್ಡಿನ ಸಮಸ್ಯೆನೇ ಇಲ್ಲ, ಆಮೇಲೆ ದುಡ್ಡು ತೊಗೊಳಲ್ಲ ಅಲ್ವೇನೆ? ನಮ್ಮಮ್ಮ ನನ್ನ ಇಂಜಿನಿಯರಿಂಗ್ ಓದಿಸಿರೋದು ಇದಕ್ಕೆ ಅಂತ ನೀನು ಅಂದ್ಕೊಂಬಿಟ್ಟಿದ್ಯಾ? ಇಲ್ಲ, ನಮ್ಮಮ್ಮ ಓದಿಸಿಲ್ಲ, ನಾನಾಗೆ ಕಲ್ತ್ಕೊಂಡಿದ್ದೀನಿ. ಗೈಸ್, ಇವಾಗ ತಾನೇ ಸ್ನಾನ ಮಾಡಿಕೊಂಡು ಬಿಸಿ ಬಿಸಿ ನೀರಲ್ಲಿ. ಆ್ಯಂಡ್ ಇವತ್ತು ನಾನು ಶ್ಯಾಂಪು ಹಾಕಿಲ್ಲ, ಹಾಗಾಗೇ ಇದೆ. ನಾಳೆ ಶ್ಯಾಂಪು ಹಾಕ್ತೀನಿ, ಅದು ಹಾಗೆ ಬಿಡಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಏನೇನು ಪ್ರಾಬ್ಲಮ್ ಏನಿಲ್ಲ. ಸೊ ನೋಡೋಕ್ಕಾಗಲ್ಲ, ಒಂಥರ ಉದ್ರುತ್ತಾ ಇರುತ್ತೆ ಅಷ್ಟೇ. ಬೆಚ್ಚಗಿದ್ದೆ, ಇವಾಗ ಹೊರಗಡೆ ಬಂದ ಸ್ವಲ್ಪ ಕೂದಲು ಒಣಗಿಸ್ಕೊಳ್ಳೋಣ ಅಂತ ಚಳಿ ಆಗ್ತಿದೆ. ಯಪ್ಪ, ಇವಾಗ ಚೇತುಗೆ ಒಲೆಯ ಉರಿ ಹಾಕಬೇಕು. ಆ್ಯಕ್ಚುಲಿ ಫುಲ್ ತಣ್ಣಾಗಿದೆ, ಕೆಂಡ ಇದೆ. ಏನು ಮಾಡಬೇಕು ಗೊತ್ತಾ, ಇವಾಗ ಸ್ವಲ್ಪ ಓದಬೇಕು ಆ ಕೆಂಡಕ್ಕೆ. ಇಲ್ಲ ಅಂದರೆ ಇವತ್ತು ಅವಳಿಗೆ ತಣ್ಣೀರೇ ಗತಿ. ಹೆಂಗೆ ಬೆಂಕಿ ಬರ್ಸಿದ್ದು? ಯಾರ್ದು ಈಗ ಸ್ವೆಟ್ರಾ? ಎಲ್ಲಿ? ಎಲ್ಲಿಗಾರು ಎಷ್ಟು ಬಿಟ್ರ ಅಂತ? ಇಲ್ಲ, ಎಲ್ಲಿಗೂ ಎಷ್ಟಿಲ್ಲ. ಈ ಮೊಬೈಲ್ ನೆನಪಿದೆಯಾ? ನನಗಂತೂ ನೆನಪಿದೆ. ನಾನು ಫಸ್ಟು ಫೇಸ್ಬುಕ್ ಅಕೌಂಟ್ ಓಪನ್ ಮಾಡಿದ್ದೆ ಈ ಥರ ಮೊಬೈಲಲ್ಲಿ. ನಮ್ಮ ಅಮ್ಮಂದು ಈ ಥರ ಇತ್ತು, ನಮ್ಮ ಅಪ್ಪಂದು ಕೂಡ ಈ ಥರ ಇತ್ತು. ಅದರೊಳಗೆ ಫೇಸ್ಬುಕ್ ಬರ್ತಾಯಿತ್ತಾ? ಹಾಂ, ಫೇಸ್ಬುಕ್ ಬರ್ತಿತ್ತು. ಇದರಲ್ಲೇ ನಾನು ಕೊಡ್ತಾ ಇದ್ದೆ, ಮೆಸೇಜ್ ಮಾಡ್ತಾ ಇದ್ದೆ. ಅದಕ್ಕೆ ಇವಾಗ ನೋಡಿ ನೆನಪಾಯಿತು ಅವ್ರದ್ದು. ಅದು ಸ್ನಾನ ಆಗಿಲ್ಲ ಕೈಸಿಳ್ದು 7 ಗಂಟೆ ಆಯಿತು. ಇನ್ನೇನು ಚೂರಲ್ಲಿ ಮಖಕ್ಕೆ ಹೊಡಿತಾಯ್ತಾ ಬೆಂಕಿ? ಮತ್ತೆ ನೀವು ಮುಂದಕ್ಕೆ ಹೋಗ್ಕೊಂಡ್ರೆ ಇದನ್ನ ಡೀಸೆಲ್ ಅದು ಪೆಟ್ರೋಲ್ ಸಿಕ್ಬಿಟ್ಟು ಹೋಯ್ತು ಮುಖ. ಥ್ಯಾಂಕ್ ಯು ಅಮ್ಮ. ಯಪ್ಪ, ಈ ಚಳಿಗೆ ಬಿಸಿ ಬಿಸಿ ಪಲ್ಯ ಮತ್ತು ಚಪಾತಿ. ಯಾವ ಚಪಾತಿ ಇದು? ಹುಳಿಕಾಳಂತೆ ಮತ್ತೆ ಇದಂತೆ ರಾಗಿ ಅಂತೆ ಮಿಕ್ಸ್ ಚಪಾತಿನ ನಾವು ಟ್ರೈ ಮಾಡಿ. ನಂಗೆ ಸಾಕು, ನನಗೂ ಸಾಕು ಒಂದು. ನಾನು ಮ್ಯಾಗೆ ತಿಂದಿದ್ದೀನಿ. ನಮಗೆ ಬೇಜಾರಾಗೋಯ್ತು. ಅಯ್ಯೋ ಪ್ಲೀಸ್ ಚೇತನ ಇಲ್ಲೇ ಸೆಟಲ್ಲು. ಈ ಒಂದು ಪ್ಲೇಸ್ನ ಬಿಟ್ಟೋಗಿಲ್ಲ ಅವಳು. ತಿನ್ನು, ಚಳಿ ಚಳಿ ಅಂತ ಕುತ್ಕೊಂಡ್ಲು. ತಿನ್ಸು. ತಿನ್ನಿಸ್ತೀನಿ. ಕೈ ಹಿಂಗೆ ಅಲ್ಲ, ಚೆನ್ನಾಗಿ ಎಷ್ಟು ಶೈನಿಂಗ್ ಬಂದಿದೆ ನೋಡಿ ಚೇತು. ಸದ್ಯ ಒಣಸ್ಕೊಂಡಿದ್ದಾಳೆ. ಈ ಒಂದು ದೃಶ್ಯ ನೋಡಿ, ನಮ್ಮಮ್ಮ ಚೇತನಂಗೆ ಊಟ ಮಾಡಿಸ್ತಾ ಇರೋದು. ಪಾಪ ಇನ್ನು ಮಗು. ನನಗೆ ತಿನ್ಸಿಲ್ಲ ಗೈಸ್ ನಮ್ಮಮ್ಮ. ಅವಳು ಸುಳ್ಳು ಹೇಳ್ತಾಳೆ, ನಾನು ಎಲ್ಲರಿಗೂ ತಿನ್ನಿಸ್ತೇನೆ. ಜೋರಾಗಿ ಹೇಳ್ಬೇಕಮ್ಮ. ನಾನು ಎಲ್ಲರ ಹತ್ರ ತಿನ್ಸ್ಕೊತೀನಿ, ನಿನ್ನ ಥರ ಆಡಲ್ಲ. ನಾನು ಅಷ್ಟೇ. ಅವಳಿಗೆ ಮಾತ್ರ ಸ್ಪೆಷಲ್ ಚಪಾತಿನ. ಇವಳಿಗೆ ಹೊಟ್ಟೆ ಕಿಚ್ಚಾಗಿ ಬಂದಿರೋದು ಮುಖ. ಅಮ್ಮ ಅವಳು ತಿನ್ನಿಸ್ತಾ ಇದೆ ಅಂತ ಎಲ್ಲರಿಗೂ ತಿನ್ನಿಸ್ತೀನಿ, ಆಯ್ತಾ? ಮುಚ್ಚೆ ಬೈನಾ, ಮುಚ್ಚಲೇ. ಗೈಸ್, ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾವು ಮಲ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಎಸ್, ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಲವ್ ಯು ಆಲ್. ಬಾಯ್. ಶುಭರಾತ್ರಿ ಗೈಸ್. ನಾಳೆ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.